ನಮ್ಮ ಪೆನಲೇನ ನಿಂತದ. ಈಗಾಗಲೇ ಸಂಕೇಶ್ವರ ಭಾಗದಿಂದ 3 ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದೆವು ನಾವು. ಸಂಜೀವ್ ಅಪ್ಪಾಸಾಹೇಬ್ ಸಿರ್ಕೋಳಿ ಅವರು, ಅಮರ್ ನಲ್ಲವಡಿ ಅವರು, ಶಶಿರಾಜ್ ಪಾಟೀಲ್ ಅವರು. ಬಹುತೇಕ ಇವ್ರು ತುಂಬಿದ ನಂತರ ಯಾರು ನಿಲ್ತಾರೆ ಆಮೇಲೆ 3 ಮಂದಿ ನಿಲ್ಲವ್ರ ಇದಾರ. ಅದ್ರಾಗ ಏನು ಕಾಳಜಿ ಮಾಡುವ. ಸಂಕೇಶ್ವರದಿಂದ 2 ಕ್ಯಾಂಡಿಡೇಟ್ ನಿಲ್ಲವ್ರ. ಯಾಕಂದ್ರೆ ಈಗಾಗಲೇ ನಾವಾಗಲಿ ಸತೀಶ್ ಅವರಲ್ಲಿ ಪರ್ಚಂದ್ರ ಅವರು ಫೈನಲ್ ಮಾಡಿದೆವು. ಈ ಪ್ರಕಾರವಾಗಿ ಆ ಭಾಗದಲ್ಲಿ ಕೂಡ ಒಬ್ಬ ಒಳ್ಳೆ ನಿರ್ದೇಶಕರನ್ನು ಕೊಡ್ತೇವೆ, ಒಳ್ಳೆ ಸಂಚಾಲಕರನ್ನು ಕೊಡ್ತೇವೆ. ಈಗ ಸಾಕಷ್ಟು ಸಲ ಸಭೆಗಳನ್ನು ಮಾಡ್ಕೋತ ಬಂದಾರ. ಇವ್ರು ಎಕ್ಸಾಂಬಾದವ್ರು ಬರೋರು, ಅವ್ರು ಗೋಕಾಕದವ್ರು ಬರೋರು, ಎಲ್ಲ ಹೊರಗಿನವ್ರು ಬಂದು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡೋರು. ದಬ್ಬಾಳಿಕೆ ನೀವು ಮಾಡಿದ್ರೆ ನಾವು ಮಾಡಿದೇವೆ. ನಾವು ನೋಡ್ರಿ, ನನ್ನ ಮಗ ಆಯ್ತು ಅಥವಾ ಸತೀಶ್ ಅವ್ರ ಮಗ ಆಯ್ತು ಅಥವಾ ಬಾಲ್ಚಂದ್ ಅವ್ರ ಮನೆ ಆಯ್ತು, ನಮ್ಮ ಮನೆಯವ್ರು ಯಾರು ಇಲ್ಲಿ ನಿಲ್ಲಕ್ ಬಂದಿಲ್ಲ, ಇಲೆಕ್ಷನ್ ನಿಲ್ಲಕ್ ಆಗ್ತಿಲ್ಲ. ನಾವು ಬರೀ ಒಂದಾಗಿದ್ದೇವೆ ಅಂದ್ರೆ ನಾವ ಮಾಡಿ ಇಲೆಕ್ಷನ್ದಾಗ 2 ಮಂದಿ ವಿರೋಧ ಟಕ್ಕರ್ ಕೊಟ್ಟಿದ್ದೇವೆ. ಆದ್ರೂ ಕೂಡ ಏನ್ ಯಾರು ಕೊಡ್ತದ, ಹುಕ್ಕೇರಿ ಜನ ಒಂದ್ ಮಾಡಿದ್. ನಮ್ಮ ಹುಕ್ಕೇರಿ ಜನ ಬಹಳ ಬುದ್ಧಿವಂತರಂತ. ಯಾಕಂದ್ರೆ ನಾವು ಎಲ್ಲರೂ ವಿರೋಧ ಪಕ್ಷ ವಿರೋಧ ಇದ್ದರೂ ಕೂಡ ಒಂದು ಸಹಕಾರಿ ರಂಗದಲ್ಲಿ ಒಳ್ಳೆಯ ದೃಷ್ಟಿಯಿಂದ ನಡಿಬೇಕಾದ ತಿಳ್ಕೊಂಡು ಎಲ್ಲರೂ ಸೇರಿ ಕೈ ಜೋಡಿಸಿ, 3 ಮಂದಿ ಕೈ ಜೋಡಿಸಿ ತಮಗೂ ಒಳ್ಳೆಯದಾಗ ತಿಳ್ಕೊಂಡು ನಮಗ್ ಪದರ ರಕ್ತ ಸುಟ್ಕೊಂಡು ಪದರ ರೊಕ್ಕ ಖರ್ಚು ಮಾಡಿ ಪದರ ವೇಳೆ ಖರ್ಚು ಮಾಡಿ ನಿಮ್ ಸಲುವಾಗಿ ಬಂದೆವು. ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ. ನಮಗೇನು ನುಕ್ಸಾನೂ ಇಲ್ಲ, ನಮಗೇನು ಲಾಭನೂ ಇಲ್ಲ. ಏನು ಲಾಸ್ ಆದ್ರೂ ನಿಮಗೂ ಆಗೋದೈತಿ, ಲಾಭ ಆದ್ರೂ ನಿಮಗೂ ಆಗೋದೈತಿ. ಇದನ್ನ ಸವಿಸ್ಕರವಾಗಿ ವಿಚಾರ ಮಾಡಿ ನಾ ಏನ್ರ ಹೇಳ್ತೇನೆ ತಪ್ಪಿದ್ರೆ ನಮ್ಗ ತಪ್ಪಂತ ಹೇಳಿ. ಯಾಕಂದ್ರೆ ಎಲ್ಲಾ ಕಡೆ ಒಂದು ಕತಿ ಹೇಳ್ಕೊತ ಬರ್ತೀನಿ, ಅದೊಂದು ಕತಿ ಒಂದು ಹೇಳ್ತೇನೆ ನಿಮ್ಗೆ ಯಾವ ಪ್ರಕಾರವಾಗ್ಯದ.